ದೊಡ್ಡೋರಿಗೆಲ್ಲ ನನ್ನ ನಮಸ್ಕಾರ, ಚಿಕ್ಕವ್ರಿಗೆಲ್ಲ ಹಾಯ್ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರ ಅಂತ ಅನ್ಕೊಳಕತ್ತೀನ್ರಿ. ನಾನು ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ್ರಿ. ಏನ್ ಮಾಡಾಕತ್ತೀನಿ ಈಗ? ನಾನು ನೋಡ್ರಿಪ್ಪ ನಮ್ಮ ಮನೆಗೆ ಗೆಸ್ಟ್ ಬಂದಾರ್ರಿ. ಗೆಸ್ಟ್ ಬಂದ್ರ ಮನಿ ಆಕೈತಿ ಬೆಸ್ಟ್ ಬೆಸ್ಟ್ ಆಗತಿ. ಬೆಸ್ಟ್ ಅನ್ನ ಇನ್ನೂ ಸ್ವಲ್ಪ ಬೆಸ್ಟ್ ಮಾಡಾಕ ಏನ್ ಮಾಡಾಕತ್ತಿ? ಉಳ್ಳಾಗಡ್ಡಿ ಪಕೋಡ ಮಾಡಾಕತ್ತೀನಿ. ಉಳ್ಳಾಗಡ್ಡಿ ಪಕೋಟ ನೀನು ಪಕೋಡ ನೀನು ಭಾಳ ಸಲ ಮಾಡಿ. ಹಾ ಮತ್ತೆ ಬೇಡ 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 ಸಸ್ಪೆನ್ಸ್ ಅವ್ರ ಮನೆಗೆ ಬಂದಂತ ಗೆಸ್ಟ್ ಸಸ್ಪೆನ್ಸ್ ಅವ್ರಿಗೆ ತೋರಿಸ್ಬೇಡ್ದ. ತಮ್ಮನ್ನ ನಾಳೆ ತೋರ್ಸೋಣ. ಹಾ ಸಸ್ಪೆನ್ಸ್ ಗೆಸ್ಟ್ ಏನವ್ರ ನಾಳೆ ಈಗ ಗೆಸ್ಟ್ ಅದಾರಲ್ಲ 4 ದಿನ ನಮ್ಮ ಮನ್ಯಾಗ ಇರ್ತಾರ ಅವ್ರೆ. ನೋ ಟೆನ್ಷನ್. ನಾಳಿದಿಂತ್ರ ಅವ್ರಿಗೆ ಏನ್ ಬೇಕಲ್ಲ ಅವ್ರಿಗೆ ಮಾಡಿ ಕೊಡದಂತೆ, ಅವ್ರಿಗೆ ಖುಷಿಯಾಗಿ ನೋಡ್ಕೊಳ್ಳೋಣಂತೆ. ಹೌದ, ಅವ್ರದ ಪಾಪು ಐತಿ, ಸಣ್ಣ ಪಾಪು. ನಮ್ಮವಾರ ಆಕಿ ಮ್ಯಾಗ ಭಾಳ ಅಂದ್ರ ಭಾಳ ಜೀವ. ಇಲ್ಲ 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 ಆಕ್ಚುಲಿ ಅವ್ರ 4 ಮಂದಿ ಗೆಸ್ ಮಾಡ್ರಿ. ಅವರ 4 ಮಂದಿ ಒಳಗ ನಮ್ಮವಾರ ಯಾರ ಮ್ಯಾಗ ಹೆಚ್ಚಿಗೆ ಪ್ರೀತಿ, ಹೆಚ್ಚಿಗೆ ಜೀವ ಅಂತ ಹೇಳಿದ್ರೆ ಆಕಿ ಮ್ಯಾಗ ಭಾಳ ಸಿಕ್ಕಾಪಟ್ಟಿ. ನನಗೆ ಗೊತ್ತೈತಿ. ನಮ್ದು ಇನ್ನೂ ಮದುವೆ ಆಗಿದ್ದಿಲ್ಲ. ಆವಾಗ ನಿಂತ್ರಾನೆ ನಮ್ಮ ಮನ್ಯಾಗ ಇದ್ದಾಕಿ. ಇಲ್ಲೇ ಬೆಳೆದಾಕಿ. ಹೌದು ಈ ಮಾತು ಕರೆ ನೀ ಹೇಳಿದ್ದೆ. ಈಗ ಫಟಾಫಟ್ ಏನ್ ಮಾಡ್ತೀಯ? ಪಕೋಡ ಮಾಡ್ಬಿಡ ಹಂಗಂದ್ರೆ. ಹಾ ಆಲ್ ಈಸ್ ವೆಲ್. ನೋಡ್ರಿ, ನಮ್ಮ ಮನೆಯೊಳಗೆ ಈಗ ರಾತ್ರಿ ಊಟಕ್ಕೆ ಬಿಸಿ ಪಕೋಡ ರೆಡಿ ಆಗ್ಯಾವು. ಯಾವ ಪಕೋಡ ಅವು? ಉಳ್ಳಾಗಡ್ಡಿ ಪಕೋಡ ರೆಡಿ ಆಗ್ಯಾವು. ಬರ್ರಿ ಫಟಾಫಟ ಅಂತ ಊಟ ಮಾಡ್ಕೊಂಡ್ಬಿಡೋಣ. ಇವಾಗ ನೋಡ್ರಿ ಇಲ್ಲಿ ಎದ್ದ ಅಂಗಳ ಕಸ ಎಲ್ಲ ಹೊಡ್ಕೊಂಡು ಈಗ ಕಸದ ಗಾಡಿ ಮಾತ್ರ ಕಸನ ಹಾಕಿದೆ. ಈಗ ಅಮ್ಮ ಮತ್ತು ಸಾನಿಯ ಮೀನದ ಮಾರ್ಕೆಟಿಗೆ ಬರ್ತಾರ್ರಿ. ಈಗ ಅವ್ರು ಬಂದ್ರಂದ್ರೆ ಮೀನ ಹಾಕ್ಬೇಕು ನೋಡ್ರಿ. ಈಗ ನೋಡ್ರಿಪ್ಪ ಅಮ್ಮ ಮಾರ್ಕೆಟಿಗೆ ಹೋಗಿ ಬಂದಿರಿ. ಇಲ್ಲಿ ಬಂಗಡ ಮೀನದ ಬಾಕ್ಸ್ ತೊಗೊಂಬಂದಿದ್ರಿ. ಆಮೇಲೆ ಇಲ್ಲಿ ಸಿಲಾಪಿ ಮತ್ತು ಹೊಳಿ ಮೀನ ತೊಗೊಂಬಂತಾರೆ. ಈಗೆಲ್ಲ ಇವನ್ನ ಮೀನದ ರೂಮ್ನಾಗ ನಾನು ಸಾನಿಯ ಕೂಡ ಶಿಫ್ಟ್ ಮಾಡಿದ್ವಿ ನೋಡ್ರಿ. ಇದಕ್ಕೆ ನೋಡ್ರಿ ಈಗ ಮೀನದ ವಾಸನೆ ಬಂದ ಬಿಡ್ತಾರೆ. ಮ್ಯಾಲೆ ಹತ್ಕೊಂಡಿರ್ತೈತ್ರಿಪ್ಪ. ಅದು ಸಣ್ಣದು ಇಲ್ಲೆಲ್ಲ ಇಟ್ಟಿದ್ದೆ ನಾನು. ಅದು ಸಿಗ್ಬೇಕಲ್ರಿಪ್ಪ. ಏನಾತ? ವಾಸನೆ ಬಂತ ಮೀನದ್ದು. ತಮ್ಮನ್ನ ಗುಡ್ ಮಾರ್ನಿಂಗ್. ಇಲ್ಲಿ ನೋಡ್ರಿ ಈಗ ತಮ್ಮನ್ನ ಬ್ರಷ್ ಮಾಡಿ ಇವಾಗ ಮುಖ ತೊಕ್ಕೊಂಡ್ ಈಗ ಅಂಗಡಿಗೆ ಹೊಂಟಾಳ್ರಿ. ಅಂಗಡಿಗೆ ಯಾಕೆ ಹೊಂಟಾಳಪ್ಪ ಅಂತ ಹೇಳಿದ್ರೆ ಬಿಸ್ಕೆಟ್ ಇದು ತಗೋ ನೋಡಿಲ್ಲಿ 3 ಮ್ಯಾರಿಗೋಲ್ಡ್ ತುಂಬ ಇಡ. ಮುಖ ಒರೆಸ್ಕೊ, ಟುವಾಲ್ ತಗೊಂಡ್ ಒರೆಸ್ಕೊಂಬ. ಇಲ್ಲಿ ಬಂದೆ 3 ಮ್ಯಾರಿಗೋಲ್ಡ್ ತುಂಬ. ನಿನಗೆ ಯಾವ್ದು ಬೇಕು ನೋಡು ಅಂತ ತಗೋ. ದೀದಿಗೆ ಹ್ಯಾಪಿ ಅಂತ ನೋಡು. ಲಗು ಬಾ ಮತ್ತು ರೊಕ್ಕ ಹೊಳಿಸ್ಕೊಂಬ. ಈಗ ನೋಡ್ರಿ ನಾಷ್ಟಕ್ಕೆ ಅವಲಕ್ಕಿ ಮಾಡಕತ್ತೇನೆ ರೀ ಇಲ್ಲಿ ನಾನು. ತಮ್ಮನ್ನ ಬಿಸ್ಕಿಟ್ ತಿಂದೆ? ಅವಲಕ್ಕಿಲ್ಲ ನಿನಗೆ? ಹಾಂ, ಮತ್ತು ಬಿಸ್ಕಿಟ್ ತಿಂದಿಲ್ಲ? ಏನು ಹಿಂಗೆ ಹಿಂಗೆ ಬೇಡ ಬೇಡ ಎಣ್ಣೆ ಸಿಡಿತ ಸುಮ್ ಕುಂದ್ರ
ಇವಾಗ ನೋಡ್ರಿ ಅವಲಕ್ಕಿ ರೆಡಿ ಆದವ್ರಿ. ಈಗ ಎಲ್ಲರಿಗೆ ಹಾಕಿ ಕೊಟ್ಟಿನಿ. ಈಗ ಸಾನಿಯಾ, ನಾನು, ತಮ್ಮನ್ನ, ಅವ್ರ ಪಪ್ಪ ಅದೇವ್ರಿ. ಈಗ ನಾವು ಒಂದಿಷ್ಟು ತಿಂದ್ಬಿಡ್ತೇವೆ ರೀ. ಇವಾಗ ನೋಡ್ರಿಪ್ಪ ನಾಷ್ಟ ಎಲ್ಲ ಆತ್ರಿ. ಇಲ್ಲಿ ಬಾಬರು ಹೊಸ ಅರಿವಿ ಅದಾರ ಹಬ್ಬದನು, ಅವ್ನು ತೋಚಿಟ್ಟಿದ್ವಿ ರೀ. ಈಗ ಅಮ್ಮನೂ ಬಾಬಾನು ಅರಿವಿ ಹೋಗೋದು ಹಾಕಿಬಿಡ್ತೇನೆ. ಈಗ ನೋಡ್ರಿ ನಾನು ಸೂಪರ್ ಮಾರ್ಕೆಟಿಗೆ ಹೋಗಾಕತ್ತೀನಿ. ಅಲ್ಲಿ ಹೋಗಿ ದಾದಿ ಮಗ ತೊಗರಿ ಬ್ಯಾಳಿ ಮತ್ತು ತತ್ತಿ ತೊಗೊಂಡು ಹೋಗ್ತೇನ್ರಿ ಮನೆಗೆ. ನಾನು ಅಷ್ಟ ಅಲ್ಲ ರೀ, ನನ್ನ ಜೊತೆ ತಮ್ಮನಾನು ಬರಾಕತ್ತಾಳ್ರಿ. ನಾವು ಅಲ್ಲಿಂದ ಹೋಗಲ್ರಿ, ಇಲ್ಲಿಂದ ಶಾರ್ಟ್ಕಟ್ ತೊಗೊಂಡು ಹೋಗ್ತೇವ್ರಿ. ಇಲ್ಲಿಂದ ಈಗ ತತ್ತಿ ತೊಗೊಂಡು ಮನೆಗೆ ಹೋಗ್ತೇವ್ರಿ. ತೊಗರಿ ಬ್ಯಾಳಿ ಅಂಕರು ಅವ್ರ ಕಿಲೋ ಮಾಡಿ ಕೊಡಾಕತ್ತಾರ್ರಿ. ಅವ್ರು ಕೊಡೋ ತನಕ ಅಂದ್ರೆ ಇಲ್ಲಿ ತತ್ತಿ ತೊಗೊಂಡು ಹೋಗ್ಬಿಡೋಣ. ಹೌದಿಲ್ಲ ತಮ್ಮಣ್ಣ? ತಮ್ಮಣ್ಣ ನಾವೇನೇನು ತೊಗೊಂಡ್ವಿ ಹೇಳಿ ಒಂದು ಸ್ವಲ್ಪ ತೋರಿಸ್ ಬ್ಯಾಗ. ನಾವು ನೋಡ್ರಿ ಈಗ ಮಮ್ಮಿ ತೊಗರಿ ಬ್ಯಾಳಿ ತತ್ತಿ ಅಷ್ಟು ತೊಗೊಂಡು ಬಂದಿದ್ರೆ, ಆದ್ರೂ ನಾವಿಬ್ರು ಸೇರಿ ಮ್ಯಾಗಿ ತೊಗೊಂಡೇವ್ರಿ. ಬಾ ಹೋಗೋಣ. ನಾನು ಅಂದಿದ್ದಿಲ್ರಿಪ್ಪ, ತಮ್ಮಣ್ಣ ಅಂತಿದ್ಲೆ ಮ್ಯಾಗಿ ತೊಗೊಡು ಅಂತ ಹೇಳಿ. ಸೊ ಅದಕ್ಕಾಗಿ ಕೊಡ್ಸೇನ್ರಿ. ಯಾಕಂತ ಹೇಳಿದ್ರೆ ನಾನು ಅಂಕರು ಮಮ್ಮಿ ಯಾವಾಗಾದ್ರೂ ಅಂಗಡಿ ಕಳಿಸಿದಾಗ ಯಾವಾಗಾದ್ರೂ ತೊಗೊಂಡು ಬಂದಿರ್ತೇನೆ ರೀ. ಸೊ ಇವತ್ತು ತಮ್ಮಣ್ಣ ಕೊಡ್ಸೇನೆ ನೋಡ್ರಿ ಮ್ಯಾಗಿ. ಹೌದಿಲ್ಲ ತಮ್ಮಣ್ಣ? ಹಾಂ 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 ಬಾ ಈಗ ಮನೆಗೆ ಹೋಗೋಣ. ಮಮ್ಮಿ ತೊಗೊಂಡು ಬಂದ್ವಿ ನೋಡಿ ನಾವು. ಹಾಂ ಹಂಗ ಇದು ತೊಗೊಂಡು ಬಂದೆ ನೋಡಿ ಇಲ್ಲಿ. ನಾನಲ್ಲಿ ಮಮ್ಮಿ ತಮ್ಮಣ್ಣ ಮಮ್ಮಿ ಅದು. ಹೌದಾ ತಮ್ಮಣ್ಣ? ಯಾರು ಹೇಳಿದ್ರೆ ಕರೆಕ್ಟ್ ಹೇಳು. ಆಕೆ ಹೇಳಿದ ನೀ ಹೇಳಿದೆ? ಆಕೆ ಕೊಡ್ಬೇಡ, ನಾನು ನಿಂತೀನಿ ನಾನು ಮಾಡಿ ನಡಿ. ಏ ತಮ್ಮಣ್ಣ ಏನಿದು ಮ್ಯಾಗಿ ಎಷ್ಟು ಉದ್ದ ಐತಲ್ಲ, ಎಳೆಯದ ನನಗ ಅಷ್ಟ ಐತದ. ಹಾ ಇಲ್ಲಿಟ್ರೇನ? ನೀವಿಬ್ರು ಆದ್ರ ದೊಡ್ಡ ಪ್ಲೇಟ್ ಒಳಗೆ ಭಾಳ ಅಷ್ಟು ಹಾಕೊಂತೀರಿ. ನನಗೆ ಈಟ ಸಣ್ಣ ಪ್ಲೇಟ್ ಒಳಗ ಜಗ್ಗಿ ಕಾಣಿಸ್ತೈತೆ ಅಂತ ಅದ್ರಾಗ ಹಾಕಿವಿ ನಾವು. ಹೌದನ? ಸಾಕ್ಬಿಡು, ಸಾಕ್ತಮ್ಮನ. ಬ್ಯಾಡ ನನಗೆ ಬ್ಯಾಡ, ತಗೋ ಬ್ಯಾಡ, ನೀನ ತಿನ್ನ. ಏ ತಮನ್ನ, ನೀ ಏನು ಮಾಡಾಕತ್ತಿ ತಮನ್ನ? ತಮನ್ನ ಇದು ನಿನಗೆ ಆಡಕ್ಕಲ್ಲ. ನನ್ನ ಮಾತು ಕೇಳ ಮೊದಲು ಸ್ವಲ್ಪ. ಇದು ನಿನಗೆ ಆಡಕ್ಕಲ್ಲ. ನಮ್ಮ ಮನೆಗೆ ಬಂದಾರಲ್ಲ ಗೆಸ್ಟ್ ಆರ್ ಪಾಪು ಮಕ್ಕೊಳಕ ಜೋಳ್ಗಿ ಇದೆ ತಮನ್ನ. ಸ್ವಲ್ಪ ಆಡಂಗಂದ್ರೆ ನೀ ಯಾರ ಏನ 3 kg ಇದೀ? ಹೌದಿಲ್ಲ ತಮನ್ನ? ಅಲ್ಲ ನೀ ಇರೋದ 3 kg ತಮನ್ನ, ಮತ್ತೆ ಯಾಕೆ ಪಪ್ಪ ಅಂದ್ರೆ? ಹಾ ಸಾಕು, ಸಾಕ್ಬಿಡ್ತಮ್ಮ. ಇಲ್ಲಿ ಸಾಕ್ತಮ್ಮ ನನಗೆ. ಈಗ ನೋಡ್ರಿಪ್ಪ ಇಲ್ಲಿ ನಾನು ಬ್ಯಾಳಿ ತರಿಸಿದ್ನಲ್ರಿ, ಅಮ್ಮಗೋಸ್ಕರ ತರಿಸಿದ್ದೆ ರೀ ನಾನು. ಯಾಕಂದ್ರೆ ಅಮ್ಮನ ಗುಳಿಗೆ ಔಷಧ ತೊಗೊಂಡು ಬಾಯಿ ಒಳಗೆಲ್ಲ ಹೀಟ್ ಆದಂಗಾಗಿ ಖಾರ ಏನು ಮುಟ್ಟಿಸ್ಕೊಡ್ವಲ್ತಾರೆ ಅವ್ರಿಗೆ. ಅದ್ರ ಸಂಬಂಧ ಈಗ ಅವ್ರಿಗೆ ಸಪ್ಪನ ಬ್ಯಾಳಿ ಮಾಡಿ ಕೊಡಾಕತ್ತೀನಿ ನೋಡ್ರಿ. ಇದ್ರಾಗ ಹುಣಸೆ ಹಣ್ಣು, ಟಮಾಟೆ ಹಣ್ಣು, ಜೀರಿಗೆ, ಕೊತ್ತಂಬರಿ ಅಷ್ಟೇ ಐತ್ರಿ. ಖಾರ ಒಂದೇ ಇಲ್ರಿ, ಭಾಳ ಟೇಸ್ಟ್ ಆಗ್ತೈತ್ರಿ ಸಾರು. ಹಾಗಾಗಿ ಅಮ್ಮಗೋಸ್ಕರ ಮಾಡಿದ್ ನೋಡ್ರಿ. ನಮಗಿಲ್ಲಿ ಹೆಸರು ಕಾಳು ಪಲ್ಯ ಮತ್ತು ಹೆಸರು ಕಾಳು ಸಾರು ಐತ್ರಿ. ಅದು ಅಮ್ಮಗೆ ಅಷ್ಟ ಮಾಡೀನಿ ನಾ ಸಪ್ಪನ ಬ್ಯಾಳಿ. ಈಗ ನೋಡ್ರಿ ಇಲ್ಲಿ ಸಪ್ಪನ ಬ್ಯಾಳಿ ಸಾರು ರೆಡಿ ಆತ್ರಿ. ಇಲ್ಲಿ ಒಂದು ಆಮ್ಲೆಟ್ ಹಾಕಿಬಿಡ್ತೀನಿ ರೀ ಅಮ್ಮಗೆ. ಆಮ್ಲೆಟ್ ಹಚ್ಕೊಂಡು ಅನ್ನ ಊಟ ಮಾಡ್ತಾರೆ. ಸೊ ನೋಡ್ರಿಪ್ಪ ನಾನಂತ್ರ ಇವಾಗ ರೆಡಿ ಆಗೀನಿ. ಇವಾಗ ಯಾಕೆ ರೆಡಿ ಆಗೀನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ಮನೆಯವ್ರು ಹೇಳಿದ್ರಿ ಇವತ್ತೊಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತೇಳಿ. ಸೊ ಅದ್ರ ಸಂಬಂಧ ಇವಾಗ ರೆಡಿ ಆಗೀನಿ. ಇಲ್ಲಿ ನೆಳ್ಳೂ ಬಂದತ್ರಿ ಈಗ ಆಲ್ರೆಡಿ. ಈಗ ನಮ್ಮ ಸಾನಿಯಾ ತಳಗದಾಳ್ರಿ, ಸಾನಿಯನ್ನ ಮತ್ತು ಅವ್ರ ಪಪ್ಪನ ತಳಗದ ರೆಡಿ ಆಗತ್ತಾರ ರೀ. ಈಗ ಅವ್ರು ಬಂದ್ರಂದ್ರೆ ನಾವು ಶಾರ್ಟ್ ವಿಡಿಯೋ ಮಾಡ್ತೀವಿ ನೋಡ್ರಿ. ಇವತ್ತು ನೋಡ್ರಿ ಕ್ಲೈಮೇಟ್ ಫುಲ್ ಚೇಂಜ್ ಐತ್ರಿ. ಇವತ್ತು ಯಾಕೆ ಸ್ವಲ್ಪ ಮಳೆ ಮಗ್ಗರಿದ್ದಂಗೆ ಐತಿ. ಬಿಸಿಲೇನು ಅಷ್ಟೊಂದು ಇಲ್ಲ ರೀ. ಓ ಹ್ಞೂ ರೆಡಿ ಆಗೇನಿ. ಪಪ್ಪ ರೆಡಿ ಆದ್ರಿಲ್ಲ? ಪಪ್ಪ ರೆಡಿ ಆಗ್ಯಾರ, ಶಾರ್ಟ್ ವಿಡಿಯೋ ಮಾಡಲ್ಲ ಅಂತ. ಯಾಕಂತ ಹೇಳಿದ್ರು ಅದೇ ನಮ್ಮ ಪಪ್ಪ ಚಾನೆಲ್ ದ ಮಾನಿಟೈಸೇಷನ್ ಮಾಡಾಕತ್ತಾರ ಅವ್ರ. ಅದಕ್ಕೆ ಟೈಮ್ ಬೇಕಂತ ಇವತ್ತೊಂದ್ ದಿವ್ಸ, ನಾಳೆ ಮಾಡ್ತಾರಂತ. ಅಯ್ಯ ಸಾನಿಯಾ ಯಾಕಂದ್ರೆ ಇಲ್ಲ ಅಂತ ಅದೇನ್ ಬಾಳ ತಾಕತ್ತಿಲ್ಲ. ಶಾರ್ಟ್ ವಿಡಿಯೋ ಮಾಡೋ ಸ್ವಲ್ಪ ತಾಕಿತ್ತ ಮಾಡಕ್ ಬರ್ತಿದ್ದಿಲ್ಲ. ಅದ್ರದ್ದೇನ ಟೈಮ್ ಇರ್ತದಂತ. ಹೌದಾ? ಈಗ ಲಾಗಿನ್ ಮಾಡ್ಬಿಟ್ಟಾರ ಪಪ್ಪ. ಹೋಗ್ಲಿ ಬಿಡು, ಅದರ ಆಗ್ಲಿ. ಹೌದಿಲ್ಲ? ಏನ್ ಬೇಜಾರಾಗ ಹೋಗ್ಬೇಡ ತಗೋ. ಇಲ್ಲ ಬೇಜಾರೇನಿಲ್ಲ ಬಿಡ. ಹಾಕೊಂಡ್ ನೋಡಿ ಈಗ ಅದನ್ನ ಬಿಚ್ಚಕ್ ಹೋಗ್ಬೇಡ. ಎದಕ್ಕ? ನಾನು ತಮ್ಮನ ಸೇರಿ ಒಂದ್ ಪ್ಲಾನ್ ಮಾಡಿವಿ ಮಮ್ಮಿ. ಅದೇನ್ ಪ್ಲಾನ್ ಅಂತ ಕೇಳಕಂತ ಮುಂಚೆನಿ ಇದನ್ ಕೇಳಿ ಏನಂತ ಹೇಳಿದ್ರು, ನಮ್ ಚಾನೆಲ್ ಇನ್ನು 25,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಮತ್ತೀಗ 26,000 ಕಂಪ್ಲೀಟ್ ಆಗಾಗ ಬಂದಾವ. ಸೊ ಅದಕ್ಕ ಇಷ್ಟೆಲ್ಲ ಗ್ರೋ ಆಗಿ ನೀನ ಹೆದರಿಕೆ ಬಿಟ್ಟಿ. ನೀನ್ ನೋಡಿದ್ರ ಫೋನ್ಗಿನ ಹಿಂಗ್ ನೋಡಾಕತ್ರ ನಾಚ್ಕೊಳಕಿ. ಮತ್ತ ದೇವ್ರ ಆಶೀರ್ವಾದ ಐತಿ ನಮ್ಮ ಮ್ಯಾಲ. 26
1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ. ಬರೀ 26 ಅಂತ ಬರಾಕತ್ತೈತಿ, 26,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾವ. ಸೊ ಇದನ್ನೆಲ್ಲ ಮಾಡಿ ನಿನಗೊಂದ್ ಏನಾದ್ರೂ ಕೊಡ್ಬೇಕಲ್ಲ ಅನ್ನೋದು ನಮ್ಮ ಆಸೆ. ಸೊ ಅದಕ್ಕೆ ನಾವೀಗ ನಾನು ತಮ್ಮನ ಸೇರಿ ಒಂದು ಪ್ಲಾನ್ ಮಾಡೀವಿ. ನಿನಗೊಂದು ನಮ್ ಕೈಲಿ ಕೂಡ ಅಷ್ಟು ದೊಡ್ಡದಾಗೋದಿಲ್ಲ ಬಿಡ, ಸಣ್ಣದ ಸನ್ಮಾನ ಮಾಡ್ಬೇಕಂತ ಅದೇವಿ. ಏನ ಸನ್ಮಾನ ಬೇಡವಾ? ನನಗೆ ಸನ್ಮಾನ ಗಿನ್ಮಾನ ಏನು ಬೇಡ. ಮಾಡಕ್ ಹೋಗ್ಬೇಡ, ಈಗ ರೆಡಿಯಾಗಿ. ಸಾನಿಯಾ ನೋಡು, ಮಮ್ಮಿ 26 ಅಲ್ಲ 26ಕ್ಕೆ ಸಬ್ಸ್ಕ್ರೈಬರ್ ಆಗಕ್ಕೆ ಬಂದವು. ಇವತ್ತು ರಾತ್ರಿನಾದ್ರಾಗ ಅವು ಆಗ್ತಾವು. ನೋಡ್ ಸಾನಿಯಾ, ನಾನು ಮನಸ್ನಾಗೂ ನಾನು ಅನ್ಕೊಂಡಿದ್ದಿಲ್ಲ ಇಷ್ಟು ಜಲ್ದಿ ನಾವು ರೀಚ್ ಆಗ್ತೀವಿ ಅಂತಂದು ಹೇಳಿ. ಸೊ ಎಲ್ಲರ ಕರ್ನಾಟಕ ಜನರ ಆಶೀರ್ವಾದ, ದೇವ್ರ ಆಶೀರ್ವಾದ ನಮ್ಮ ಮೇಲೆ ಐತಿ. ಅವ್ರ ಸಪೋರ್ಟ್ಲಿಂತ್ರ ನಾವು ಇಷ್ಟು ಮುಂದುವರೆದಿವಿ. ಅವರು ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇಷ್ಟು ಜಲ್ದಿ ನಾವು ರೀಚ್ ಆಗೋ ಸಾಧ್ಯ ಇರ್ತಿದ್ದಿಲ್ಲ ಸಾನಿಯಾ. ಸೊ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಕುಟುಂಬದ ಕಡೆಯಿಂದ ದೊಡ್ಡ ನಮಸ್ಕಾರ ಅವರಿಗೆ. ಹೌದಿಲ್ಲ ಸಾನಿಯಾ? ನನಗೆ ಸಪೋರ್ಟ್ ಮಾಡ್ಯಾರ ನಮಗ. ನೀವು ಕೇಳೋಕ್ಕಿಂತ ಮುಂಚೆನೆ ನಿಮ್ಗೆಲ್ಲ ಪ್ರೀತಿ ಕೊಟ್ಟಾರ. ಹೌದು ಸಾನಿಯಾ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ. ಇಲ್ಲಿ ನಾವ್ ಬರೋ ಕಾರಣ ಏನಂತ ಹೇಳಿದ್ರ ನಮ್ ಸಬ್ಸ್ಕ್ರೈಬರ್ಸ್. ಹೌದು ಸಾನಿಯಾ, ಇಲ್ಲಿವರೆಗ್ ಬಂದ ಅವ್ರ ಮನ್ಯಾಗೆಲ್ಲ ನಾವೀಗ ಅದೇವಂತ ಹೇಳಿದ್ರ ಅವ್ರ ಪ್ರೀತಿ, ಅವ್ರ ಸಹನೆ, ವಿಶ್ವಾಸ, ಕಾಳಜಿ ಇದ ಕಾರಣ ನೋಡ್ಬಂದ. ಹೌದೌದು. ಮತ್ ನೀವು ಕೇಳೋಕ್ಕಿಂತ ಮುಂಚೆ ಪಪ್ಪಾಗೂ ಡ್ರೆಸ್ ಕಳ್ಸ್ಯಾರ, ರಂಜಾನ್ ಅಂತ ಹೇಳಿ ತಮನ್ನಾಗೂ ಡ್ರೆಸ್ ಕಳ್ಸ್ಯಾರ, ನಿಮ್ಗೂ ಡ್ರೆಸ್ ಕಳ್ಸ್ಯಾರ. ಎಷ್ಟ್ ಖುಷಿ ಆಗುತ್ತಲ್ಲ. ಯಾರು ನಾವ್ಯಾರು ಇದ್ದಂಗಿದ್ವಿ ನಾವು. ಈ ವಿಡಿಯೋ ಸಂಬಂಧ ಎಲ್ಲಾರು ನಮ್ ಸ್ನೇಹಿತ ಆದ್ರ, ಎಲ್ಲಾರು ನಮ್ ಬಂಧು ಬಳಗ ಆದ್ರ, ಇದ್ರಿಂದ ಬಾಳ ಖುಷಿ ಆಗಕತ್ತಿತ್ತು. ಸೊ ಇದಕ್ಕೆ ಏನಾದ್ರು ಕ್ರೆಡಿಟ್ ಕೊಡ್ಬೇಕಲ್ಲ, ಅದಕ್ಕೆ ನಿನ್ ಸನ್ಮಾನ ಮಾಡ್ತೇನೆ ಅಂದ್ರೆ ಮಾಡ್ತೇನೆ ನಾನು ಇವತ್ತು. ಬ್ಯಾಡ ಸಾನಿಯಾ. ಇಲ್ಲ ಮಮ್ಮಿ, ಹಂಗ್ ಮಾಡಕ್ ಹೋಗ್ಬೇಡ. ನಾವ್ ಇದಿಷ್ಟೋ ತನಕ ಪ್ಲಾನ್ ಮಾಡೇವಿ. ಏನ್ ಸನ್ಮಾನ ಮಾಡ್ತಿರೋ? ಏನ್ ಹಾ ಹ್ಞೂ ಏನ್ ನೀವು ಹೇಳಿದ್ರೆ ಕೇಳಂಗಿಲ್ಲ ಸಾನಿಯಾ ನೀವು. ಮಮ್ಮಿ, ಈ ಒಂದು ನಾನ್ ನಿನಗೆ ಏನ್ ಸನ್ಮಾನ ಮಾಡಕತ್ತೇನಲ್ಲ, ಇದು ಸಣ್ಣದ ಆದ್ರೆ ನಿಂದು ಇದ ಸನ್ಮಾನ ದೊಡ್ಡದಾಗ್ಲಿ ಅಂತ ಹೇಳಿ ನಾ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಾನಿಯಾ. ಇದು ಶಾಲ್ ಇತ್ತು ಕೆಳಗೆ. ಅಯ್ಯೋ, ಹಂಗ ಮಾಡ್ಬಾರ್ದು ಮಮ್ಮಿ. ಇದು ನನ್ನ ಕಡೆಯಿಂದ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಸಾನಿಯಾ. ಸೊ ನೋಡ್ರಿಪ್ಪ, ನನ್ನ ಮಕ್ಳು ಮಾಡಿದ್ರೆ ಅವ್ರ ಖುಷಿಗೋಸ್ಕರ ಮಾಡಿದರೆ, ನಮ್ಮ ಮಮ್ಮಿಗೆ ಹಿಂಗೆ ಮಾಡಿದ್ರೆ ನಮ್ಗೆ ಖುಷಿ ಆಗ್ತೈತೆ ಅಂತೇಳಿ ಅವ್ರ ಖುಷಿಗೆ ನಾನು ಬೇಡ ಅನ್ನೋಕ್ಕಾಗಲಿಲ್ಲ ರೀ. ಸೊ ಮಾಡಿದ್ವಿ. ಸೊ ನಮ್ಮ ವಿಡಿಯೋ ಇವತ್ತು ನಿಮ್ಮೆಲ್ಲರಿಗೂ ಹೆಂಗೆ ಅನಿಸ್ತೆ ಅಂತೇಳಿ ನಮಗೊಂದು ಕಮೆಂಟ್ ಹಾಕಿರಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಸಪೋರ್ಟ್ ಮಾಡಿರಿ. ನಮ್ಮ ಚಾನಲ್ಗೆ ಲೈಕ್ ಕೊಟ್ಕೊಂಡು ನೋಡಿರಿ, ಲೈಕ್ ಕೊಡೋದಂತ್ರ ಮರಿಬೇಡ್ರಿ ಅಂತ ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊತ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ. ಜೈ ಭಾರತ್, ಜೈ ಕರ್ನಾಟಕ.